ಒಂದು ಸಣ್ಣ ಹಳ್ಳಿಯಲ್ಲಿ ಕಮಲಮ್ಮ ಎನ್ನುವ ಅಜ್ಜಿ ಇದ್ರು. ಅವರ ಮಗನಾದ ರವಿ ದುಬಾರಿಯಾಗಿ ಖರ್ಚು ಮಾಡ್ತಾ ಇದ್ದ. ಪ್ರತಿದಿನ ತಾಯಿಯ ಬಳಿ ಹಣವನ್ನು ಕೇಳ್ತಾ ಇದ್ದ. ಒಂದು ದಿನ ಕಮಲಮ್ಮ ತುಂಬಾ ನಿರಾಶೆಯಿಂದ ದುಃಖದಲ್ಲಿದ್ರು. ಮಗನಿಗೋಸ್ಕರ ಯಾರ ಜೊತೆ ಆದ್ರೂ ಊರೊಳಗೆ ಹೋಗಿ ಸಾಲ ಕೇಳೋಣ ಅಂತ ಊರೊಳಗೆ ಬಂದು, ಲಲಿತಮ್ಮ ಲಲಿತಮ್ಮ ಒಂದ್ಸಲ ಈ ಕಡೆ ಬರ್ತೀರಾ? ಏನ್ ಕಮಲಮ್ಮ, ಬೆಳಿಗ್ಗೆ ಬೆಳಿಗ್ಗೆ ಬಂದಿದ್ದೀರಾ? ನಿಮ್ ಮುಖ ನೋಡಿದ್ರೇನೆ ಏನೋ ಕಷ್ಟದಲ್ಲಿರುವ ಹಾಗೆ ಅನ್ಸ್ತಾ ಇದೆ. ಏನು ಇಲ್ಲ ಲಲಿತಮ್ಮ, ನನ್ ಮಗನ್ ಬಗ್ಗೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಅವನು ಹಠ ಹಿಡಿದ್ರೆ ಹಠನೇ. ಅವನಿಗೆ ಸ್ವಲ್ಪ ಹಠ ಜಾಸ್ತಿ. ಅವನಿಗೆ ಏನೋ ಕೆಲ್ಸ ಮಾಡ್ಲಿಕ್ಕೆ ಸ್ವಲ್ಪ ಹಣ ಬೇಕಂತೆ. ನಿಮ್ ಜೊತೆ ಹಣ ಇದ್ರೆ ಕೊಡ್ತೀರಾ? ಮುಂದಿನ ತಿಂಗಳು ಕೊಡ್ತೀನಿ. ಅಯ್ಯೋ ಕಮಲಮ್ಮ, ನನ್ ಜೊತೆ ಹಣ ಇಲ್ಲ. ಈ ತಿಂಗಳು ನನ್ಗೆ ಸ್ವಲ್ಪ ಖರ್ಚು ಜಾಸ್ತಿ. ನೀವು ಹೋಗಿ ಬೇರೆ ಯಾರ ಜೊತೆ ಆದ್ರೂ ಕೇಳ್ಬೋದಾ? ನೀವು ಹೋಗಿ ಬೇರೆ ಯಾರ ಜೊತೆ ಆದ್ರೂ ಕೇಳಿ. ಹಾಗೆ ಅಂತ ಮನೆಯೊಳಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡ್ರು. ಅಲ್ಲಿಂದ ವಾಪಸ್ ಹೋದ್ರು. ಕಮಲಮ್ಮ ಮನೆಗೆ ತಿರುಗಿ ಬಂದ್ರು. ಕೋಪದಿಂದ ಇದ್ದಂತಹ ರವಿ ಕಮಲಮ್ಮನನ್ನು ನೋಡಿ ಕೋಪದಿಂದ, ಏನಮ್ಮ ಇನ್ನು ಎಷ್ಟೊತ್ತು? ಹಣ ಸಿಕ್ತಾ ಇಲ್ವಾ? ನನ್ನ ಗೆಳೆಯರೆಲ್ಲರೂ ನನಗೋಸ್ಕರ ಕಾಯ್ತಿದ್ದಾರೆ. ಅಯ್ಯೋ ರವಿ, ನನ್ ಮಾತ್ ಕೇಳಪ್ಪ. ಎಷ್ಟೋ ಜನರ ಜೊತೆ ಹೋಗಿ ಸಾಲ ಕೇಳ್ದೆ, ಯಾರು ಕೂಡ ಇಲ್ಲ ಅಂತ ನನ್ನ ಬರೀ ಕೈಯಲ್ಲಿ ಕಳಿಸ್ಬಿಟ್ರು. ಹಾಗೇನೆ ಯಾವಾಗ ಏನ್ ಕೇಳಿದ್ರು ಇಲ್ಲ ಇಲ್ಲ ಅಂತ. ಯಾರಾದ್ರೂ ನಿನಗೆ ಕೊಟ್ಟು ಸಹಾಯ ಮಾಡ್ತಾರಾ? ಈ ಮನೆಯಲ್ಲಿ ಯಾವಾಗ ನೋಡಿದ್ರು ದರಿದ್ರನೇ. ಒಂದ್ ಮಾತು ಹೇಳು, ನಾನು ಈ ಮನೆಯಲ್ಲಿ ಇರೋದಿಲ್ಲ. ನಾನು ಹೊರಗಡೆ ಹೋಗಿ ಎಲ್ಲಾದ್ರೂ ಸಂತೋಷವಾಗಿ ಜೀವನ ಮಾಡ್ತೀನಿ. ಹೀಗೆ ರವಿ ಕೋಪದಿಂದ ಮನೆಯಲ್ಲಿ ತಾಯಿ ಜೊತೆ ಕಿರ್ಚಾಡುತ್ತಾ ಮನೆಯಿಂದ ಹೊರಗಡೆ ಹೊರಟು ಹೋದ. ಮರುದಿನ ಅಜ್ಜಿ 2 ಕಿಲೋಮೀಟರ್ ದೂರದಲ್ಲಿರುವ ಅಂಗಡಿಗೆ ಹೋಗಿ ವಸ್ತುಗಳನ್ನ ತಗೊಂಬರಕೋದ್ರು. ಮನೆಗೆ ಬಂದು ಹಣವನ್ನು ಲೆಕ್ಕಾಚಾರ ಮಾಡುವಾಗ, ಅಯ್ಯೋ ಇದ್ರಲ್ಲಿ 10 ರೂಪಾಯಿ ಜಾಸ್ತಿ ಬಂದಿದೆ. ಅಂಗಡಿಯವನು ನನಗೆ ಚಿಲ್ಲರೆಯನ್ನು ವಾಪಸ್ ಕೊಡುವಾಗ 10 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟಿದ್ದಾನೆ. ನಂದಲ್ಲದೆ ಇರುವ ಹಣ ನನ್ ಜೊತೆ ಇರೋದು ತಪ್ಪು. ನಾಳೆ ಬೆಳಿಗ್ಗೆನೆ ಹೋಗಿ ಆ ಅಂಗಡಿ ಆತನಿಗೆ ಕೊಟ್ಬಿಡ್ತೀನಿ. ಹೀಗೆ ಮರುದಿನ ಸೇಟು ಅವರು ಅವರ ಅಂಗಡಿಯನ್ನು ತೆರೆದು ಲೆಕ್ಕಾಚಾರವನ್ನು ಮಾಡ್ತಾ ಇದ್ರು. ಹೀಗೆ ಅಜ್ಜಿ ನಡೆಯಲು ಸಾಧ್ಯವಾಗದೆ ತಡವಡಿಸುತ್ತಾ ಆ ಅಂಗಡಿ ಆತನ ಬಳಿ ಬಂದು, ಅಯ್ಯ ನನ್ನ ಕ್ಷಮಿಸಿ ಅಯ್ಯ, ಈ 10 ರೂಪಾಯಿ ಹಣವನ್ನು ನಾನ್ ನಿಮ್ಗೆ ಕೊಟ್ಟೋಗೋಣ ಅಂತ ಬಂದೆ. 10 ರೂಪಾಯಿನ ನನಗೆ ಯಾಕೆ? ನೀವು ನನ್ನ ಅಂಗಡಿಯಲ್ಲಿ ಏನಾದ್ರೂ ವಸ್ತುಗಳನ್ನ ತಗೊಂಡ್ರಾ? ಹೌದಯ್ಯ, ನಿನ್ನೆ ಸಂಜೆ ನೀವು ಅಂಗಡಿಯನ್ನು ಮುಚ್ಚುವ ಸಮಯದಲ್ಲಿ ನಾನ್ ಬಂದು ನನ್ ಮನೆಗೆ ಬೇಕಾದ ವಸ್ತುಗಳನ್ನ ತಗೊಂಡೆ. ಅವಾಗ ನಾನ್ ನಿಮ್ಗೆ 100 ರೂಪಾಯಿ ನೋಟನ್ನು ಕೊಟ್ಟೆ. ಹೌದೌದು, ನನಗಿವಾಗ ಯೋಚನೆ ಬಂತು. ನೀವು ನನಗೆ 100 ರೂಪಾಯಿ ಕೊಟ್ಟಾಗ ನಾನ್ ನಿಮ್ಗೆ ತಿರುಗಿ 30 ರೂಪಾಯಿ ಕೊಡ್ಬೇಕಾಗಿತ್ತಲ್ವಾ? ಹೌದಯ್ಯ. ಹೌದಯ್ಯ ಹೌದು, ನೀವು ನನಗೆ 30 ರೂಪಾಯಿ ಕೊಡ್ಬೇಕಾದ ಜಾಗದಲ್ಲಿ ಅವಸರದಿಂದ 40 ರೂಪಾಯಿ ಕೊಟ್ರಿ. ಅದಕ್ಕೇನೆ ನಿಮ್ಮ 10 ರೂಪಾಯಿನ ವಾಪಸ್ ಕೊಡ್ಲಿಕ್ ಬಂದೆ. ಏನು 10 ರೂಪಾಯಿ ನಾನು ಜಾಸ್ತಿ ಕೊಟ್ಬಿಟ್ಟಿದ್ದೀನಾ? ಸರಿ, ನೀವ್ ಯಾಕೆ ಅದನ್ನ ಮತ್ತೆ ತಗೊಂಬರಕ್ ಹೋದ್ರಿ? ಹಣ ನಿಮ್ಗೆ ಉಚಿತವಾಗಿ ಸಿಕ್ಕಿತ್ತಾನೆ? ಇಲ್ಲ ಅಯ್ಯ, ಯಾರ್ದೇ ಹಣವಾದ್ರೂ ಉಚಿತವಾಗಿ ಸಿಕ್ತು ಅಂತ ಇಟ್ಕೋಬಾರ್ದು. ಅವ್ರವ್ರ ಹಣನ ಅವ್ರವ್ರಿಗೇನೆ ತಿರುಗಿ ಕೊಟ್ಬಿಡ್ಬೇಕು. ನಾನು ಆವಾಗ್ಲೇ ತಂದು ಕೊಡೋಣ ಅಂತಾನೆ ಇದ್ದೆ, ಆದ್ರೆ ಅಷ್ಟು ಬೇಗ ಸಮಯ ಆಗ್ಬಿಡ್ತು. ಅದಕ್ಕೇನೆ ಬೆಳಿಗ್ಗೆ ಬೆಳಿಗ್ಗೆ ಬಂದ್ಬಿಟ್ಟೆ. ಹೌದಾ, ಇಷ್ಟಕ್ಕೂ ನೀವು ಎಲ್ಲಮ್ಮ ಇರೋದು? ನಾನು ಪಕ್ಕದೂರಲ್ಲಿ ಪಕ್ಕದ ಬೀದಿಯಲ್ಲಿದ್ದೀನಿ. ಏನು, ನೀವು ಪಕ್ಕದ ಊರಿನಿಂದ ಇಲ್ಲಿ ತನಕ ಬಂದ್ರ? ಅದು ಇಲ್ಲಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಇದೆ ಅಲ್ವಮ್ಮ? ನನ್ನ 10 ರೂಪಾಯಿನ ತಿರುಗಿ ಕೊಡ್ಲಿಕ್ಕೆ ಅಷ್ಟು ದೂರದಿಂದ ಇಷ್ಟು ದೂರ ತನಕ ಬರ್ಬೇಕಾಗಿತ್ತಾ? ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ. ಹೌದಯ್ಯ, ನಿಮ್ಮ ಅಂಗಡಿಯಲ್ಲಿ ವಸ್ತುಗಳನ್ನ ತಗೊಂಡ್ರೆ ಸುಮಾರು 2 ರೂಪಾಯಿ ನನಗೆ ಹಣ ಬಾಕಿ ಆಗುತ್ತೆ. ಅದಕ್ಕೇನೆ ನಿಮ್ಮ ಅಂಗಡಿಗೆ ಬರೋದು. ನನ್ನ ಅಂಗಡಿಯಲ್ಲಿ ಕೇವಲ 2 ರೂಪಾಯಿ ಕಡಿಮೆಯಾಗುತ್ತೆ ಅಂತ ನೀವು ಅಷ್ಟು ದೂರದಿಂದ ನನ್ನ ಅಂಗಡಿಗೆ ವಸ್ತುಗಳನ್ನ ತಗೊಳಕ್ಕೆ ಬರೋರು ನೀವು 10 ರೂಪಾಯಿನ ತೆಗ್ದಿಟ್ಟಿದ್ರೆ ನನಗೆ ಹೆಂಗ್ ಗೊತ್ತಾಗುತ್ತೆ? ಯಾಕೆ ನೀವು ಇದನ್ನ ತಗೊಂಡು ಇಷ್ಟು ದೂರ ಬಂದ್ರಿ? ನೀವೇ ಇಟ್ಕೊಂಡಿದ್ದಿದ್ರು ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅಯ್ಯ, ಯಾರಿಗೆ ಗೊತ್ತಾದ್ರೂ ಗೊತ್ತಾಗದಿದ್ರು ಆ ದೇವ್ರು ಮೇಲೆಯಿಂದ ನೋಡ್ತಾ ಇದ್ದಾನಲ್ವಾ? ಅದಕ್ಕೇನೆ ಅಯ್ಯ, ನನ್ನ ಮನ್ಸು ಒಪ್ಲಿಲ್ಲ. ನನ್ ಗಂಡ ತೀರೋಗಿ 4 ವರ್ಷ ಆಯ್ತು. ಅವರು ಜೀವಂತವಾಗಿ ಇರುವ ತನಕ ಒಂದೇ ಮಾತು ಹೇಳ್ತಾ ಇದ್ರು, ಯಾವಾಗಲೂ ನಿಜಾಯಿತಿಯಾಗಿ ಇರ್ಬೇಕು ಅಂತ. ಕಷ್ಟಪಡದೆ ಬಂದಂತಹ ಹಣವನ್ನು ಯಾವತ್ತೂ ನಾವು ಇಟ್ಕೋಬಾರ್ದು, ಅವರಿಗೇನೆ ತಿರುಗಿ ಕೊಟ್ಬಿಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಅಂತ ಹೇಳಿ ಅಜ್ಜಿ ನಿಜಾಯಿತಿಯಾಗಿ ತಲೆ ಇಟ್ಕೊಂಡು ಗಂಭೀರವಾಗಿ ತಿರುಗಿ ಬಂದ್ರು. ಮಾತು ಸೇಟುವಿನ ಮನಸ್ಸಲ್ಲಿ ಆಳವಾಗಿ ಉಳ್ಕೊಂಡಿತ್ತು. ಅಜ್ಜಿಯ ನಿಜಾಯಿತಿ ಸೇಟುವನ್ನು ತೀವ್ರವಾಗಿ ಆಲೋಚನೆ ಮಾಡುವ ಹಾಗೆ ಮಾಡ್ತು. ತಕ್ಷಣ ಸೇಟು ಅವರ ಡಬ್ಬಿಯಿಂದ 50 ರೂಪಾಯಿನ ತೆಗೆದುಕೊಂಡು
ದೊಡ್ಡ ಸೂಪರ್ ಮಾರ್ಕೆಟಿಗೆ ಬಂದು ಆ ಅಂಗಡಿ ಆತನಿಗೆ 50 ರೂಪಾಯಿಯನ್ನು ಕೊಟ್ರು. ಆ ಅಂಗಡಿಯ ವ್ಯಾಪಾರಿ ಬಳಿ ಬಂದು 50 ರೂಪಾಯಿಯನ್ನು ಕೊಟ್ಟು, ಅಯ್ಯ ತಗೊಳ್ಳಿ, ನಾನ್ ನಿಮಗೆ ಕೊಡ್ಬೇಕಾದ 50 ರೂಪಾಯಿ. ಏನ್ ಸೇಟು 50 ರೂಪಾಯಿ ಕೊಡ್ತಿದ್ದೀರಾ? ಯಾಕೆ ನೀವು 50 ರೂಪಾಯಿ ಕೊಡ್ತಾ ಇದ್ದೀರಾ? ಲೆಕ್ಕ ಎಲ್ಲ ಸರಿಯಾಗಿದೆ ಅಲ್ವಾ? ವಸ್ತುಗಳನ್ನ ತಗೊಂಡೋಗಿ ಸುಮಾರು 2-3 ವಾರ ಆಯ್ತು. ನನಗೆ ಸೇರ್ಬೇಕಾದ ಹಣನ ಅವತ್ತೇ ಕೊಟ್ರಲ್ವಾ? ಇಲ್ಲ ಅಯ್ಯ, ಅವತ್ತು ನಾನು ವಸ್ತುಗಳನ್ನ ತಗೊಳಕ್ಕೆ ಬಂದಾಗ ನೀವು ನನಗೆ ಕೊಡ್ಬೇಕಾದ ಹಣದಲ್ಲಿ 50 ರೂಪಾಯಿನ ಸೇರಿಸಿ ಕೊಟ್ರಿ. ಅವಾಗ ನನಗೆ ಗೊತ್ತಾಗಿಲ್ಲ. ನಾನು ಕೂತ್ಕೊಂಡು ನಿನ್ನೆ ಲೆಕ್ಕಾಚಾರ ಹಾಕುವಾಗ 50 ರೂಪಾಯಿ ನನಗೆ ಜಾಸ್ತಿ ಸಿಕ್ತು. ಏನೇ ವೇಗವಾಗಿ ನಿಮ್ನ ನೋಡ್ಲಿಕ್ಕೆ ಬಂದೆ. ನಾವು ಸುಮಾರು ವರ್ಷದಿಂದ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ. ನೀವು ಈ 50 ರೂಪಾಯಿನ ಕೊಡದಿದ್ರು ಕೂಡ ನನಗೆ ಅಷ್ಟೇನು ಗಮನಕ್ಕೆ ಬರ್ತಾ ಇರ್ಲಿಲ್ಲ. ನೀವ್ ಯಾಕೆ ತಗೊಂಬಂದ್ರಿ? ವಿಷಯ ಹೊರಗಿನ ಪ್ರಪಂಚದಲ್ಲಿ ಯಾರಿಗಾದ್ರೂ ಗೊತ್ತಾಗುತ್ತಾ? ಯಾಕೆ ತಂದು ಕೊಡ್ತಿದ್ದೀರಾ? ಅಯ್ಯೋ, ಈ ವಿಷಯ ಯಾರಿಗೆ ಗೊತ್ತಾದ್ರೂ ಗೊತ್ತಾಗದಿದ್ರು ಆ ದೇವರಿಗೆ ಗೊತ್ತಲ್ವಾ? ಮನಸ್ಸು ಅನ್ಯಾಯವಾಗಿ ನಿಮ್ ಕೈಯಿಂದ ತಗೊಂಡೋಗಿದ್ನ ಆಲೋಚನೆ ಮಾಡ್ತಾ ಇರುತ್ತೆ. ಅದಕ್ಕೇನೆ ಬೆಳಿಗ್ಗೆನೆ ತಂದ್ಕೊಟ್ಬಿಟ್ಟೆ. ನಾನು ಯಾರಿಗೂ ಮೋಸ ಮಾಡೋದಿಲ್ಲ. ಏನೋ ಸೇಟು, ಇವತ್ತು ನಿಮ್ಮ ಮಾತು ನನ್ನ ಮನಸ್ಸಿಗೆ ಒಂದು ಸ್ಫೂರ್ತಿಯನ್ನು ಕೊಡ್ತಾ ಇದೆ. ಸರಿ ಅಯ್ಯ, ಇಲ್ಲಿ ನೋಡಿ, ಇನ್ ಮುಂದೆ ನಾನು ನಿಮಗೆ ಕೊಡ್ಬೇಕಾದ ಹಣ ಏನೂ ಇಲ್ಲ ಅನ್ಕೊಂಡಿದ್ದೀನಿ. ಒಂದು ವೇಳೆ ಹಾಗೆ ಏನಾದ್ರೂ ಇದ್ರೆ ಹೇಳ್ಬಿಡಿ, ನಾನು ಅದನ್ನು ತಂದು ಕೊಟ್ಬಿಡ್ತೀನಿ. ಅದಕ್ಕೇನೆ ನಾನು ಯಾರಿಗೂ ಯಾರ ಜೊತೆನೂ ಇಟ್ಕೊಳ್ಳೋದಿಲ್ಲ. ಹಾಗೆ ಅಂತ ಹೇಳಿ ಸೇಟು ಅಲ್ಲಿಂದ ಹೊರಟು ಹೋದ. ಮಾತನ್ನು ಕೇಳಿ ವ್ಯಾಪಾರಿ ಕೂಡ ಆಲೋಚನೆ ಮಾಡಲಾರಂಭಿಸಿದ. ಆತನಿಗೂ ತುಂಬಾ ಗೊಂದಲವಾಗಿತ್ತು. ಆ ಮಾತು ಕೇಳಿ ವ್ಯಾಪಾರಿ ಕೂಡ ತುಂಬಾ ಗೊಂದಲವಾಗಿದ್ರು. ಯಾರಿಗೂ ಗೊತ್ತಿದ್ರು ಗೊತ್ತಾಗದಿದ್ರು ಆ ಮೇಲೆಯಿಂದ ಈಶ್ವರ ಕೂಡ ನೋಡ್ತಾ ಇರ್ತಾನೆ ಅಂತ ಅವರು ಆಲೋಚನೆ ಮಾಡಿದ್ರು. ಆ ತಕ್ಷಣ ಆ ವ್ಯಾಪಾರಿ ಅವರ ಗಲ್ಲ ಪೆಟ್ಟಿಗೆಯಿಂದ 5 ಲಕ್ಷವನ್ನು ತೆಗೆದುಕೊಂಡು ಒಂದು ಬಡತನದ ಮನೆಗೆ ಹೋದ್ರು. ಆ ಮನೆಯಲ್ಲಿ ತಿನ್ನಲು ಕೂಡ ಗತಿ ಇಲ್ಲದೆ ಆ ಮನೆಯಲ್ಲಿ ಕಷ್ಟದಲ್ಲಿ ಮಹಿಳೆ ಇದ್ರು. ತಾಯಿ ಜೊತೆ ಜಗಳ ಮಾಡ್ತಾ ಇದ್ದ ಮಗ ಕೂಡ ಇದ್ದ. ಇಷ್ಟಕ್ಕೂ ಆ ಮನೆ ಯಾರ್ದು ಅಂತ ಗೊತ್ತಾ? 2 ಕಿಲೋಮೀಟರ್ ದೂರದಿಂದ 10 ರೂಪಾಯಿ ತೆಗೆದುಕೊಂಡು ಬಂದ್ರಲ್ವಾ ಕಮಲಮ್ಮ, ಅವರ ಮನೇನೆ ಆ ಮನೆಯಾಗಿತ್ತು. ಅಮ್ಮ, ದಯವಿಟ್ಟು ಈ ಹಣವನ್ನು ತಗೊಳ್ಳಿ ಹಾಗೆ ಅಂತ ಹೇಳಿದಾಗ ಆ ಮಹಿಳೆ, ಇಷ್ಟೊಂದು ಹಣನ? ಯಾರ್ರೀ ನೀವು? ಇದಕ್ಕೆ ಮುಂಚೆ ನಾನು ನಿಮ್ನ ನೋಡ್ಲೇ ಇಲ್ವಲ್ಲ. ಯಾರು ಅಂತ ನಂಗೆ ಗೊತ್ತಾಗಿಲ್ಲ. ಅಮ್ಮ, ನನ್ನನ್ನು ಕ್ಷಮಿಸಿ. ನಾನು ತುಂಬಾ ದೊಡ್ಡ ತಪ್ಪನ್ನು ಮಾಡ್ಬಿಟ್ಟಿದ್ದೀನಿ. 4 ವರ್ಷಗಳ ಹಿಂದೆ ನಾನು ವ್ಯಾಪಾರವನ್ನು ಆರಂಭಿಸಿದ್ದಕ್ಕೆ ನಿಮ್ಮ ಗಂಡನ ಜೊತೆ 2 ಲಕ್ಷನ ಸಾಲವಾಗಿ ತಗೊಂಡಿದ್ದೆ. ಆವಾಗ ನಿಮ್ಮ ಗಂಡ 5 ಲಕ್ಷ ಬೆಲೆ ಬಾಳುವ ಭೂಮಿಯನ್ನು ಮಾರಿ ನನಗೆ ಹಣ ಕೊಟ್ರು. ಹೌದಾ? ನನ್ ಗಂಡ ನಿಜವಾಗ್ಲೂ ಎಷ್ಟು ಒಳ್ಳೆ ಮನುಷ್ಯ. ನಾನು ಹಣ ತಗೊಂಡು ಸ್ವಲ್ಪ ದಿನದಲ್ಲೇ ನಿಮ್ ಗಂಡ ತೀರ್ಕೊಂಡ್ರು. ಆ ಹಣವನ್ನು ನಾನು ವಾಪಸ್ ಕೊಡ್ಬೇಕು ಅಂತ ನಾನೇ ಇಟ್ಕೊಂಡೆ. ಆದ್ರೆ ನನಗೆ ಆಸೆ ಜಾಸ್ತಿಯಾಗಿ ನಿಮಗೆ ಕೊಟ್ಟಿಲ್ಲ. ನನ್ನನ್ನು ಕ್ಷಮಿಸಿ, ಹಣವನ್ನು ತೆಗೆದುಕೊಳ್ಳಿ ಹಾಗೆ ಅಂತ ಹೇಳಿದ. ಹಾಗಾದ್ರೆ ಇವಾಗ ಯಾಕೆ ತಂದ್ರಿ? ನಾನು ಈ ವಿಚಾರ ಯಾರಿಗೆ ಗೊತ್ತಿಲ್ಲ ಅನ್ಕೊಂಡಿದ್ದೆ. ಆದ್ರೆ ನನಗಿವತ್ತು ಜ್ಞಾನೋದಯವಾಯಿತು. ಯಾರಿಗೂ ಗೊತ್ತಾದ್ರೂ ಗೊತ್ತಾಗದಿದ್ರು ಆ ಈಶ್ವರ ಮೇಲೆಯಿಂದ ನೋಡ್ತಾ ಇದ್ದಾನೆ ಎನ್ನುವ ವಿಚಾರವನ್ನು ನಾನು ಮರ್ತು ಬಿಟ್ಟೆ. ಅದಕ್ಕೆ ಇವಾಗ ನನ್ನ ಮನ್ಸು ನೋವಾಗ್ತಿದೆ. ಅನ್ಯಾಯವಾಗಿ ಬಂದಂತಹ ಪ್ರತಿ ಪೈಸೆಗೂ ಉತ್ತರ ಹೇಳ್ಬೇಕು. ಕೇನೆ ಈ 2 ಲಕ್ಷಕ್ಕೆ 4 ವರ್ಷಗಳ ಬಡ್ಡಿಯೆಲ್ಲ ಸೇರಿಸಿ 5 ಲಕ್ಷವಾಗಿ ನಿಮಗೆ ಕೊಡ್ಲಿಕ್ಕೆ ತಂದಿದ್ದೀನಿ. ಹಣದಿಂದ ನೀವು ನಿಮ್ಮ ಮಗ ಸಂತೋಷವಾಗಿರಿ ಹಾಗೆ ಅಂತ ಹೇಳಿ ಆ ಹಣವನ್ನು ಅಲ್ಲೇ ಇಟ್ಟು ಹೊರಟು ಹೋದ್ರು. ನಮಗೆ ತಿಳಿಯದೆ ಇನ್ನೊಬ್ಬರ ಹಣ 1 ರೂಪಾಯಿ ಆದ್ರೂ ನಮಗೆ ಬಂದ್ರೆ ಆ ಹಣವನ್ನು ನಾವು ಹಿಂದಿರುಗಿಸದಿದ್ದರೆ ನಮ್ಮ ಹಣ 2 ಪಟ್ಟು ಖರ್ಚಾಗಬಹುದು. ರಂಗಾಪುರದಲ್ಲಿ ಗಜಕಳ್ಳ ನಾರಪ್ಪನ ಬಳಿ ಪೊಲೀಸರು ಬಂದ್ರು. ಆದ್ರೆ ಅಷ್ಟೊತ್ತಿಗೆ ಆ ಊರಿನ ಜನರೆಲ್ಲರೂ ಗಜಕಳ್ಳನಿಗೆ ಊಟವನ್ನು ಕೊಡುತ್ತಾ ಅವನ ಹತ್ತಿರ ನಿಂತಿದ್ರು. ಪೊಲೀಸರು ಬರುವುದನ್ನು ನೋಡಿದ ತಕ್ಷಣ ಆ ಊರಿನ ಜನರು ಅಡ್ಡವಾಗಿ ನಿಂತಿದ್ರು. ಏನು, ನೀವೆಲ್ಲರೂ ಅಡ್ಡವಾಗಿ ನಿಂತಿದ್ದೀರಾ? ಇದು ತಪ್ಪು. ನೀವೆಲ್ಲರೂ ಅಂದುಕೊಂಡ ಹಾಗೆ ಆ ನಾರಪ್ಪ ಒಳ್ಳೆಯವನಲ್ಲ. ಅವನು ಒಬ್ಬ ದೊಡ್ಡ ಕಳ್ಳ. ಊರಿನ ಜಮೀನ್ದಾರರ ಮನೆಯಲ್ಲೇ ಕಳ್ಳತನ ಮಾಡಿದಾನೆ ಅಂದ್ರೆ ಅವನು ಎಷ್ಟು ದೊಡ್ಡ ಕಳ್ಳ ಅಂತ ನೀವೇ ಹೇಳಿ. ಯಾರು ಕಳ್ಳ ಯಾರು ಕಳ್ಳನಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ಮೊದಲು ಇಲ್ಲಿಂದ ಹೊರಟೋಗಿ. ನಾವು ಬಂದಿದ್ದು ಅವನ್ನ ಕರ್ಕೊಂಡೋಗ್ಲಿಕ್ಕೆ. ಸರ್, ಹಾಗಾದ್ರೆ ನಮ್ಮ ನಾರಪ್ಪನ ಜೊತೆ ನಮ್ಮನ್ನು ಕರ್ಕೊಂಡೋಗಿ. ನೀವೆಲ್ಲರೂ ಏನ್ ಮಾತಾಡ್ತಾ ಇದ್ದೀರಾ? ಕಳ್ಳತನ ಮಾಡಿದ್ದು ನಾರಪ್ಪ. ಅವನ ಜೊತೆ ನಿಮ್ನ ಹೇಗೆ ಕರ್ಕೊಂಡೋಗಕ್ಕಾಗೋದು? ಅದೆಲ್ಲ ನಮಗೆ ಗೊತ್ತಿಲ್ಲ. ನೀವು ಮಾತ್ರ ನಮ್ಮ ನಾರಪ್ಪನನ್ನು ಕರ್ಕೊಂಡೋಗಲು ಸಾಧ್ಯವಿಲ್ಲ ಹಾಗೆ ಅಂತ ಹೇಳಿದ್ರು ಕೊಮರಯ್ಯ. ಪೊಲೀಸರು ಏನು ಮಾಡಲು ಸಾಧ್ಯವಾಗದೆ ಅಲ್ಲಿಂದ ಹೊರಟೋಗ್ಬೇಕು ಅಂತ ಅನ್ಕೊಂಡ್ರು. ಆದರೆ ನಾರಪ್ಪ ಮಾತ್ರ ಯಾವ ಭಯವಿಲ್ಲದೆ ಕೂತ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದ. ಆಗ ಪೊಲೀಸರು,
ರಾಜಯ್ಯ, ನಮ್ಮ ನಾರಪ್ಪ ಎಲ್ಲೂ ಹೋಗದ ಹಾಗೆ ನೀವು ಇಲ್ಲೇ ಕಾವಲಿಗಿರಿ. ನಮ್ಮ ಹಿರಿಯ ಅಧಿಕಾರಿಗಳಿಗೆ ನಾನು ವಿಷಯ ಹೇಳ್ತೀನಿ, ಜಾಗ್ರತೆ. ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಹಿರಿಯ ಅಧಿಕಾರಿಗೆ ಕೊಟ್ಟ ಮಾತಿನಂತೆ ನಾರಪ್ಪನ ಮನೆ ಹೊರಗಡೆ ಕಾವಲಿಗೋಸ್ಕರ ನಿಂತಿದ್ದ. ಆ ಪೊಲೀಸ್ ಅಧಿಕಾರಿಗೆ ಒಂದು ಸಂದೇಹವಿತ್ತು. ಆ ಸಂದೇಹವನ್ನು ಕೇಳೋಣ ಅಂತ ಅಲ್ಲೇ ಇದ್ದ ಕುಮರಯ್ಯನ ಬಳಿ, ಕುಮರಯ್ಯ, ನನಗೆ ಒಂದು ಸಂದೇಹ. ಹೇಳಿ ಅಯ್ಯನವರೇ. ನಾರಪ್ಪ ಒಬ್ಬ ದೊಡ್ಡ ಗಜಕಳ್ಳ. ಅವನಿಗೆ ನೀವೇಗೆ ಸಪೋರ್ಟ್ ಮಾಡ್ತೀರಾ? ಅವನಿಗೆ ನೀವೆಲ್ಲರೂ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ? ಇದೇ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ಊರಿನ ಜನರು ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ವಾ, ಅದಕ್ಕೆ ನಂಗೆ ಅರ್ಥ ಆಗ್ತಾ ಇಲ್ಲ. ಅದು ಒಂದು ದೊಡ್ಡ ಕತೆ ಅಯ್ಯ, ನೀವು ಕೇಳ್ತೀರಾ ಅಂದ್ರೆ ನಾನು ಹೇಳ್ತೀನಿ. ಸರಿ ಹೇಳಿ. ಕೆಲವು ದಿನಗಳ ಹಿಂದೆ ಏನಾಯ್ತು ಅಂದ್ರೆ ಹಾಗೆ ಅಂತ ಕೊಮರಯ್ಯ ವಿಷಯವನ್ನು ಹೇಳಲಾರಂಭಿಸಿದ್ರು. ಹಬ್ಬ, ಇವತ್ತು ತುಂಬಾ ಹಸಿವಾಗ್ತಾ ಇದೆ. ಎಲ್ಲರೂ ಮಲಗಿ ನಿದ್ರೆ ಮಾಡಿದ್ಮೇಲೆ ಅವರ ಮನೆಗೆ ಹೋಗಿ ಕಳ್ಳತನ ಮಾಡಿ ಊಟ ಮಾಡಿ ಆಮೇಲೆ ನಿದ್ರೆ ಮಾಡ್ಬೇಕು. ಇವಾಗ ನಾನು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕಳ್ಳತನ ಮಾಡ್ತಿದ್ದೀನಿ. ಇನ್ ಮುಂದೆ ತುಂಬಾ ಕಳ್ಳತನ ಮಾಡ್ಬೇಕು ಹಾಗೆ ಅಂದುಕೊಂಡ. ಎಲ್ಲರೂ ನಿದ್ರೆ ಮಾಡುವಾಗ ನಾರಪ್ಪ ಅವನ ಪಕ್ಕದ ಮನೆಗೆ ಹೋಗಿ ಸತ್ಯಯ್ಯ ಮನೆಗೆ ಹೋಗಿ ಅವರು ಬೆಳಿಗ್ಗೆಗೆ ಅಂತ ಮಾಡಿಟ್ಟ ಅಡುಗೆಯನ್ನು ತಿಂದು ಅಲ್ಲಿರುವ ವಸ್ತುವನ್ನೆಲ್ಲ ತೆಗೆದುಕೊಂಡು ಗಂಟು ಮೂಟೆ ಕಟ್ಕೊಂಡು ತನ್ನ ಮನೆಗೆ ಹೊರಟು ಹೋಗೋಣ ಅಂತ ಮನೆಗೆ ಬಂದು ತಲುಪಿದ. ಇವತ್ತು ಸತ್ಯಯ್ಯ ಮನೆಯಲ್ಲಿ ಊಟ ಮಾಡ್ದೆ, ನಾಳೆ ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡ್ತೀನಿ. ನಾಳೆ ಯಾರ ಮನೆಯಲ್ಲಿ ಕಳ್ಳತನ ಮಾಡೋದು ಅಂತ ಆಲೋಚನೆ ಮಾಡ್ಕೊಂಡು ನಿದ್ರೆಯನ್ನು ಮಾಡಿದ. ಹೀಗೆ ಪ್ರತಿದಿನ ಒಬ್ಬೊಬ್ಬರ ಮನೆಯಲ್ಲಿ ಕಳ್ಳತನ ಮಾಡೋದು, ಹೀಗೇನೆ ಅವರ ಮನೆಯಲ್ಲಿ ಊಟ ಮಾಡೋದು ಅವನಿಗೆ ಅಭ್ಯಾಸ ಆಗಿ ಹೋಯಿತು. ಹೀಗೆ ಮತ್ತೆ ಪುನಃ ಒಂದು ದಿನ ಸತ್ಯಯ್ಯನ ಮನೆಯಲ್ಲಿ ಕಳ್ಳತನ ಮಾಡಲು ಹೊರಟ. ಏನ್ರಿ, ಇನ್ನು ಎಷ್ಟು ದಿನ ಅಂತ ಆ ಜಮೀನ್ದಾರರ ಮನೆಯಲ್ಲಿ ಉಚಿತವಾಗಿ ಕೆಲಸ ಮಾಡೋದು? ನಮ್ಮ ಹೊಲಕ್ಕೆ ನಾವೇ ಕೂಲಿಯಾಗಿ ಹೋಗ್ತಾ ಇದ್ರೆ ತುಂಬಾನೇ ಬೇಜಾರಾಗ್ತದಯ್ಯ. ಏನ್ ಮಾಡೋದು? ಊರಿನ ಜಮೀನ್ದಾರರ ಹತ್ರ ನಾವು ಸಾಲ ಮಾಡದೆ ನಮ್ಗೆ ಶಾಪವಾಗಿ ಉಳಿದಿದೆ. ಊರಿನ ಯಜಮಾನ್ರ ಹತ್ರ 10,000 ಸಾಲ ಮಾಡಿ ಅದಕ್ಕೆ ಬಡ್ಡಿ ಕಟ್ಟಲು ಸಾಧ್ಯವಾಗದೆ ನಮ್ಮ ಹೊಲದ ಪತ್ರವನ್ನು ಅವರೇ ಇಟ್ಕೊಂಡಿದ್ದಾರೆ. ಇನ್ನು ಎಷ್ಟು ದಿನ ಅಂತ ಅವ್ರ ಕೈ ಕೆಳಗೆ ನಾವು ಕೆಲಸ ಮಾಡದ್ರಿ? ಗೊತ್ತಿಲ್ಲ ರಾಧ, ಇನ್ನು ಎಷ್ಟು ಕಾಲಕ್ಕೆ ಅವ್ರ ಕೈ ಕೆಳಗೆ ಕೆಲಸ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಹಾಗೆ ಅಂತ ಅವರು ದುಃಖ ಪಡ್ತಾ ಇದ್ರೆ ಅದನ್ನು ನೋಡಿ ಅವನು ಕೂಡ ದುಃಖ ಪಟ್ಟ. ಆ ಊರಿನಲ್ಲಿ ಈ ದಂಪತಿಗಳು ಮಾತ್ರ ಈ ರೀತಿ ದುಃಖ ಪಡ್ತಾ ಇದ್ದಾರಾ ಅಥವಾ ಪ್ರತಿಯೊಬ್ಬರು ಇದೇ ರೀತಿ ಕಷ್ಟಪಡ್ತಿದಾರ ಅಂತ ತಿಳ್ಕೊಳ್ಳಿಕ್ಕೆ ನಾರಪ್ಪನ ಮನೆ ಹತ್ರ ಹೋದ. ನಾರಪ್ಪ ಕೂಡ ಅವನ ಹೆಂಡತಿಯ ಬಳಿ ಹೇಳಿ ದುಃಖ ಪಡ್ತಾ ಇದ್ದ. ಆ ಜಮೀನ್ದಾರರಿಂದ ಊರಲ್ಲಿ ಇಷ್ಟೊಂದ್ ಜನ ಕಷ್ಟಪಡ್ತಾ ಇದ್ದಾರ, ಅವನಿಗೆ ತೋರಿಸ್ತೀನಿ. ಆ ಊರಿನ ಯಜಮಾನನಿಗೆ ನಾನ್ ಬುದ್ಧಿ ಕಲಿಸ್ತೀನಿ. ಹಾಗೆ ಅಂತ ಅವನ ಮನೆಗೆ ಕಳ್ಳತನ ಮಾಡಲು ಅವನು ಹೊರಟು ಹೋದ. ಊರಿನಲ್ಲಿರುವ ಎಲ್ಲ ಜನರ ಹೊಲದ ಪತ್ರ ಈ ಮನುಷ್ಯನ ಕೈಯಲ್ಲಿದ್ಯಾ, ಅದನ್ನ ತಗೊಂಡೋಗಿ ಅವರಿಗೆ ಕೊಟ್ರೆ ಅವರು ಸಂತೋಷವಾಗಿರ್ತಾರೆ. ಇವರ ಕೈ ಕೆಳಗೆ ನಮ್ಮ ಊರಿನ ಜನರು ಕೆಲಸ ಮಾಡೋದು ಕೂಡ ಅವಶ್ಯಕತೆ ಇರಲ್ಲ. ಜಮೀನ್ದಾರರಯ್ಯ ಮನೆಯ ಗಾಡ್ರೇಜ್ ಅಲ್ಲಿ ಇರುವಂತಹ ಊರಿನ ಜನರ ಹೊಲದ ಪತ್ರವನ್ನೆಲ್ಲ ತೆಗೆದುಕೊಂಡು ಊರೊಳಗೆ ಬಂದ. ಬೆಳಿಗ್ಗೆ ಆಗುವಾಗ ಅಪ್ಪ ಆಲದ ಮರದತ್ರ ಊರಿನ ಜನರನ್ನೆಲ್ಲ ಬರ್ಲಿಕ್ಕೆ ಹೇಳಿ ಅವರವರ ಮನೆ ಪತ್ರವನ್ನು ಕೊಟ್ಟ. ತಿಳಿದಂತಹ ಊರಿನ ಜಮೀನ್ದಾರರು ನಾರಪ್ಪ ಕಳ್ಳತನ ಮಾಡುವುದನ್ನು ತಾನು ನೋಡಿದ್ದೀನಿ ಅಂತ ಅವನ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು. ಇದೇ ಸರ್ ನಮ್ಮ ನಾರಪ್ಪನ ಕತೆ. ನಾರಪ್ಪ ಮಾತ್ರ ನಮ್ಮ ಮನೆಯ ಪತ್ರಗಳನ್ನೆಲ್ಲ ತಂದು ಕೊಡದಿದ್ರೆ ಊರಿನ ಜಮೀನ್ದಾರರ ಕಾಲ್ ಕೆಳಗೆ ನಾವು ಕೆಲಸ ಮಾಡ್ಬೇಕಾಗಿತ್ತು. ಚೆನ್ನಾಗಿದೆ ಅಯ್ಯ ನಿಮ್ಮ ಕಳ್ಳನ ಕತೆ ಹಾಗೆ ಅಂತ ಹೇಳಿದ್ರು ಪೊಲೀಸರು. ನಾರಪ್ಪ ಪೊಲೀಸ್ ಅಧಿಕಾರಿ ಕಾವಲಿಗೆ ಇರುವುದನ್ನು ನೋಡಿ, ಸರ್ ಬನ್ನಿ ಸರ್, ನೀವೀಗೆ ನನಗೋಸ್ಕರ ಕಾವಲಾಗಿರೋದು ನಂಗೆ ಇಷ್ಟ ಇಲ್ಲ. ಆದರೆ ನಂದೊಂದು ಷರತ್ತು. ಏನು ನಾರಪ್ಪದು? ನನ್ನ ಜೊತೆ ಊರಿನ ಜಮೀನ್ದಾರರು ಕೂಡ ಪೊಲೀಸ್ ಸ್ಟೇಷನ್ಗೆ ಬರಬೇಕು. ಅವ್ರು ಯಾಕೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರು ಅಂತ ಹೇಳಬೇಕು. ಅವಾಗ್ಲೇ ನಾನು ಕೂಡ ನಿಮ್ ಜೊತೆ ಪೊಲೀಸ್ ಸ್ಟೇಷನ್ಗೆ ಬರೋದು. ಹಾಗೆ ಅಂತ ಹೇಳಿದಾಗ ನಾರಪ್ಪ ಯಾಕೆ ಹಾಗೆ ಹೇಳಿದ ಅಂತ ಪೊಲೀಸರು ಆಲೋಚನೆ ಮಾಡಿದ್ರು. ಸರಿಯಪ್ಪ, ನಿನ್ನ ಜೊತೆ ಊರಿನ ಜಮೀನ್ದಾರರನ್ನು ಕೂಡ ಪೊಲೀಸ್ ಸ್ಟೇಷನ್ಗೆ ಕರೆಯೋಣ. ಮೊದ್ಲು ನೀನ್ ನನ್ ಜೊತೆ ಬರ್ಬೇಕು. ನಾರಪ್ಪ ನೀನು ಹೋಗ್ಬೇಡ ಕಣೋ, ನೀನ್ ಹೋದ್ರೆ ನಿನ್ ಜೊತೆ ನಾವು ಕೂಡ ಬರ್ತೀವಿ. ರಯ್ಯ ಮಾವ, ನನಗೆ ಏನು ತೊಂದರೆ ಇಲ್ಲ. ಸಂಜೆ ಒಳಗೆ ನಾನು ಮನೆಗೆ ಬರದಿದ್ರೆ ಆವಾಗ ಬನ್ನಿ ನನ್ನ ಹುಡುಕೊಂಡು. ಸರಿ ನಾರಪ್ಪ, ನೀನ್ ಸ್ವಲ್ಪ ಹುಷಾರಾಗಿರು. ಇಲ್ಲಿ ನೋಡಿ ಸರ್, ನನ್ನ ನಾರಪ್ಪನ ಮೇಲೆ ಒಂದು ಗೀಟು ಬಿದ್ರು ಕೂಡ ಆಮೇಲೆ ನೀವು ಇರಲ್ಲ, ನಿಮ್ಮ ಪೊಲೀಸ್ ಸ್ಟೇಷನು ಇರಲ್ಲ. ಸರಿಗಪ್ಪ. ಸರಿ ನಾರಪ್ಪ, ಬಾ ಹೋಗೋಣ. ನಾರಪ್ಪನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋದ್ರು. ಸರ್ ಎಲ್ಲಿ ಸರ್ ಊರಿನ ಯಜಮಾನ್ರು?
ಅರಪ್ಪ, ಅವರಿಗೆ ಹೇಳಿ ಕಳ್ಸಿದೀವಿ, 10 ನಿಮಿಷದಲ್ಲಿ ಬರ್ತಾರೆ, ನೀನು ಇಲ್ಲಿ ಕೂತ್ಕೋ ಹಾಗೆ ಅಂತ ಹೇಳಿದ ತಕ್ಷಣ ಊರಿನ ಜಮೀನ್ದಾರರು ಕೂಡ ಸ್ಟೇಷನ್ಗೆ ಬಂದ್ರು. ಏನ್ ಸರ್, ಇವನ್ನ ಇನ್ನೂ ಹೊರಗಡೆ ಕೂರ್ಸಿದೀರಾ? ಇವನ್ನ ಎಳ್ಕೊಂಡೋಗಿ ಲಾಕಪ್ ಒಳಗಾಕಿ. ಊರಿನ ದೊಡ್ಡವ್ರೆ, ನನ್ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ರಿ ಅಂತ ನಾನು ತಿಳ್ಕೊಬೋದಾ? ನೋಡಪ್ಪ, ನೀನ್ ಅವ್ರ ಮನೆಯಲ್ಲಿ ಕಳ್ಳತನ ಮಾಡಿದ್ಯಂತೆ, ಅದಕ್ಕೇನೆ ಅವರು ನಿನ್ ಮೇಲೆ ಕಂಪ್ಲೇಂಟ್ ಮಾಡಿರೋದು. ನೀನು ಕಳ್ಳತನ ಅವ್ರ ಮುಂದೆನೆ ಮಾಡಿದೀಯಂತೆ, ಅದು ಅವ್ರ ಕಣ್ಣಾರೆ ನೋಡಿದಾರಂತೆ ಅಲ್ವಾ? ಅಯ್ಯ, ನಾನ್ ಅವ್ರ ಮನೆಯಲ್ಲಿ ಕಳ್ಳತನ ಮಾಡದ್ನ ಅವರು ನೋಡಿದೀನಿ ಅಂತ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದಾರಲ್ವಾ? ಅದೇ ರೀತಿ ನಾನು ಹೇಳ್ತಾ ಇದ್ದೀನಿ, ನನ್ ಮನೆಯಲ್ಲಿ 4 kg ಚಿನ್ನನ ಅವ್ರು ಕಳ್ಳತನ ಮಾಡಿದ್ನ ನಾನು ನನ್ನ ಕಣ್ಣಾರೆ ನೋಡಿದೀನಿ, ಅದರಿಂದ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಲೇ ನಾರಪ್ಪ, ಸ್ವಲ್ಪ ನೋಡ್ಕೊಂಡ್ ಮಾತಾಡೋ. ನಾನು ಹೋಗಿ ಹೋಗಿ ನಿನ್ ಮನೆಯಲ್ಲಿ ಕಳ್ಳತನ ಮಾಡದ? ನಿನ್ ಮುಖನ ಯಾವತ್ತಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದೀಯಾ? ಅಯ್ಯ ಜಮೀನ್ದಾರರಯ್ಯ, ಸ್ವಲ್ಪ ಆಲೋಚನೆ ಮಾಡಿ ನಿಧಾನವಾಗಿ ಮಾತಾಡಿ. ನಿಮಗೆ ಹೃದಯದಲ್ಲಿ ತೊಂದರೆ ಇದೆ ಅಂತ ಗೊತ್ತಾಯ್ತು, ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ ಮೇಲೆ ಬರುತ್ತೆ. ನೋಡಿದ್ರ ಸರ್, ಇವನು ಯಾವ ರೀತಿ ಮಾತಾಡ್ತಾ ಇದ್ದಾನೆ ಅಂತ. ನನ್ ಮನೆಯಲ್ಲಿ ಕಳ್ಳತನ ಮಾಡಿದಲ್ದೆ ನನ್ ಮೇಲೆನೆ ಹೇಗೆಲ್ಲ ಮಾತಾಡ್ತಾನೆ? ಏನಯ್ಯ, ನಾನೇನ್ ಮಾಡ್ದೆ? ಹೌದು, ಊರಿನ ಜನರ ಪತ್ರ ಎಲ್ಲ ನಿಮ್ಮನೇಲಿ ಯಾಕೆ ಇತ್ತು? ಅದಕ್ಕೆ ನೀವು ಫಸ್ಟ್ ಉತ್ತರ ಕೊಡಿ. ಆಮೇಲೆ ಕಳ್ಳ ಯಾರು ಅಂತ ಪೊಲೀಸರೇ ಹೇಳ್ತಾರೆ, ಅದು ಅವರೆಲ್ಲರೂ ನನ್ ಜೊತೆ ಸಾಲ ಮಾಡಿರೋದು, ಅದಕ್ಕೇನೆ ಅವರ ಪತ್ರನ ನಾನು ಅಡ ಇಟ್ಕೊಂಡಿದ್ದೆ. ನೋಡಿದ್ರ ಸರ್, ಊರಿನ ಜನರೆಲ್ಲ ಇವ್ರ ಜೊತೆ ಸಾಲ ತಗೊಂಡಿದ್ರಂತೆ. ಸರ್, ನಿಜ ಏನು ಅಂತ ಗೊತ್ತಾ? ಊರಿನ ಜನರು ಇವ್ರ ಬಳಿ ಸಾಲ ತಗೊಂಡ್ರು ಅಂತ ಅವರ ಹೊಲದ ಪತ್ರವನ್ನೆಲ್ಲ ಇವರೇ ಇಟ್ಕೊಂಡು ಅವ್ರನ್ನ ಜೀತ ಪದ್ಧತಿಯಂಗೆ ಕೆಲಸ ಮಾಡಿಸ್ತಿದ್ರಂತೆ. ಅಬ್ಬಬ್ಬಾ, ಅಯ್ಯ, ಏನ್ ಕೆಲಸ ಮಾಡಿದೀರಾ? ನಾರಪ್ಪ ಅಲ್ಲ ಕಳ್ಳ, ನೀವು ಕಳ್ಳ. ನೀವು ಕೂಡ ಊರಿನ ಜನರಿಗೆ ಹಿಂಸೆ ಮಾಡ್ತಿದ್ದೀರಾ ಅಂತ ನಿಮ್ ಮೇಲೆ ಕಂಪ್ಲೇಂಟ್ ಮಾಡ್ಬೋದು. ಅಯ್ಯೋ, ಅಂತ ಕೆಲ್ಸ ಎಲ್ಲ ಮಾಡ್ಬೇಡಿ. ನಾರಪ್ಪನ ಮೇಲೆ ನಾನು ಕೊಟ್ಟಿರುವ ಕಂಪ್ಲೇಂಟ್ನ ವಾಪಸ್ ತಗೋತೀನಿ. ಹೀಗೆ ನಾರಪ್ಪನ ಮೇಲೆ ಊರಿನ ದೊಡ್ಡ ಮನುಷ್ಯ ಕೊಟ್ಟ ಕಂಪ್ಲೇಂಟ್ನ ವಾಪಸ್ ತಗೊಂಡು ಅವರು ಹೊರಡುವಾಗ, ಲೇ ನಾರಪ್ಪ, ನೀನು ಇದಕ್ಕೆ ಮುಂಚೆ ದೊಡ್ಡ ಕಳ್ಳ ಅಂತ ಊರಿನವರು ಮರ್ತಿರ್ಬೋದು. ನಿನಗೆ ಹೇಗೆ ಪಾಠ ಕಲಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಹಾಗೆಂತ ಹೇಳಿ ಊರಿನ ದೊಡ್ಡ ಮನುಷ್ಯ ಹೊರಟು ಹೋದ್ರು. ಹೀಗೆ ನಾರಪ್ಪ ಕೂಡ ಮನೆಗೆ ಹೋಗಿ ನಡೆದ ವಿಚಾರವನ್ನು ಊರಿನ ಜನರ ಬಳಿ ಹೇಳಿದ.